ಎಸ್ ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮದಲ್ಲಿ ಇವತ್ತು ಧನಸ್ಸು ರಾಶಿ ಬಗ್ಗೆ ಹೇಳ್ತೀವಿ ಅಂದಿದ್ರಿ. ಹೇಗಿರುತ್ತೆ ಧನಸ್ಸು ರಾಶಿಯವರ ಸ್ವಭಾವ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಧನಸ್ಸು ರಾಶಿ ಅನ್ನೋದಕ್ಕಿಂತ ಮೂಲ ನಕ್ಷತ್ರ ಅಂತ ಹೇಳಿದೆ. ಮೂಲ ನಕ್ಷತ್ರ ಕೂಡ ಧನಸ್ಸು ರಾಶಿಯಲ್ಲೇ ಬರುತ್ತೆ. ಹಾಗಾಗಿ ಧನಸ್ಸು ರಾಶಿ ಮೂಲ ನಕ್ಷತ್ರ ಅಂತ ಬಂದಾಗ, ಮೂಲ ನಕ್ಷತ್ರ ಅಂದ್ರೆ ತುಂಬಾ ಜನ ಭಯ ಪಡ್ತಾರೆ. ಮೂಲ ನಕ್ಷತ್ರನ ಅಂತ. ಆದರೆ ಮೂಲ ನಕ್ಷತ್ರ ಅಂತ ಬಂದಾಗ, ಮೂಲ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರೆಲ್ಲರೂ ತುಂಬ ಶ್ರೀಮಂತರಾಗ್ತಾರೆ. ಅವ್ರ ಮನೆ ಆ ಮನೇಲಿ ಹುಟ್ಟಿದ್ರೆ ಆ ಮನೆ ಕೂಡ ತುಂಬ ಶ್ರೀಮಂತಿಕೆಯಿಂದ ಇರುತ್ತೆ. ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಮತ್ತು ಆ ಮನೇಲಿ ಹುಟ್ಟಿ ಕೆಲವೊಂದು ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೊರಗಡೆ ಹೋಗಿದ ತಕ್ಷಣ ಎಲ್ಲ ಒಂದು ಕಡೆ ಇವ್ರ ಮನೇಲಿ ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸು ಕಮ್ಮಿ ಆಗೋದು, ಅದೃಷ್ಟ ಕಮ್ಮಿ ಆಗೋದು, ಈ ಥರ ಕೂಡ ಆಗತ್ತೆ. ಇಲ್ಲ ಅವರು ಹೋಗಿದ ಮನೇಲಿ ಕೂಡ ಆ ರೀತಿ ಆಗ್ಬೋದು. ಇದು ಕೆಲವೊಂದು ಸತಿ ನಡೆಯುತ್ತೆ. ಆದರೆ ಅದು ಅವರ ಒಂದು ದಶಾ ಭುಕ್ತಿ, ಅವರ ಒಂದು ಜಾತಕದ ಒಂದು ಟೈಮ್ ಕೂಡ ನೋಡ್ಕೊಳ್ಬೇಕಾಗತ್ತೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರೆಲ್ಲರಿಂದನೂ ಹೀಗಾಗತ್ತೆ ಅಂತ ಏನಿಲ್ಲ. ಯಾಕಂದರೆ ಇದು ಯಾಕೆ ಅಂತಂದರೆ, ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ. ಮೂಲ ನಕ್ಷತ್ರ ಅಂತ ಬಂದಾಗ ಸಾಕ್ಷಾತ್ ಆಂಜನೇಯ ಕೂಡ ಮೂಲ ನಕ್ಷತ್ರದಲ್ಲೇ ಹುಟ್ಟಿರೋದು. ಹಾಗಾಗಿ ಆಂಜನೇಯ ಅಂತಂದ್ರೆ ಎಲ್ರೂ ನಮ್ಮ ಒಂದು ಶ್ರದ್ಧೆ, ಭಕ್ತಿ, ನಮ್ಮ ಒಂದು ಪವರು, ನಮಗೆ ವಿಲ್ ಪವರ್ ಬೇಕು, ಮತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಜಯವನ್ನು ನೋಡಬೇಕು ಅಂತಂದರೆ ಮೊದಲಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದೆ ಆಂಜನೇಯನನ್ನು. ಯಾಕಂದರೆ ಆಂಜನೇಯ ರಾಮನ ಹಿಂದೆ ಇದ್ದು ರಾಮನಿಗೆ ಜಯವನ್ನು ತಂದು ಕೊಟ್ಟಿದ್ದಾರೆ. ಹಾಗಾಗಿ ಆಂಜನೇಯ ಅಂತಂದರೆ ಬಹಳ ಶಕ್ತಿ ಪ್ರಧಾನ ದೇವರು ಅಂತ ಹೇಳ್ತೀವಿ. ಸೊ ಹಾಗಾಗಿ ಮೂಲ ನಕ್ಷತ್ರದ ಈ ಆಂಜನೇಯನನ್ನು ಅತಿ ಹೆಚ್ಚು ಪ್ರಾರ್ಥಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಮೂಲ ನಕ್ಷತ್ರದವರು ಬಹಳಷ್ಟು ಆಂಜನೇಯನನ್ನು ನೆನೆಸ್ಕೊಳ್ಬೇಕು, ಅವರ ಪೂಜೆಯನ್ನು ಮಾಡಬೇಕಾಗತ್ತೆ. ಆ ಟೆಂಪಲ್ ವಿಸಿಟ್ ಮಾಡೋದು, ಮನೆಯಲ್ಲಿ ಒಂದು ಸಣ್ಣ ವಿಗ್ರಹವನ್ನು ತಂದಿಟ್ಕೊಂಡು ಅಥವಾ ಒಂದು ಫೋಟೋ ಇಟ್ಕೊಂಡು, ಅದರಲ್ಲೂ ಧನಸ್ಸು ರಾಶಿಯವರು ಆಂಜನೇಯನನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಸಾಕ್ಷಾತ್ ಸರಸ್ವತಿ ಕೂಡ ಮೂಲ ನಕ್ಷತ್ರದಲ್ಲಿ ಬಹಳಷ್ಟು ರಿಚ್ ಪೀಪಲ್ಸು ಮತ್ತು ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ಕೂಡ ಮೂಲ ನಕ್ಷತ್ರದಲ್ಲೇ ಹುಟ್ಟಿರ್ತಾರೆ. ಮೂಲ ನಕ್ಷತ್ರದಲ್ಲಿ ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಕೂಡ ಸಾಧನೆಯತ್ತ ತುಂಬ ಗುರಿ ಮಾಡಿರೋರು ಮೂಲ ನಕ್ಷತ್ರದಲ್ಲಿ. ನೋಡಿ, ಮುಖೇಶ್ ಅಂಬಾನಿ ಕೂಡ ಮೂಲ ನಕ್ಷತ್ರದವರು. ಆದರೆ ಅವರು ಏನಪ್ಪ ಅಂತಂದರೆ, ಮೂಲ ನಕ್ಷತ್ರದವರು ಯಾವತ್ತೂ ಅವರ ಹಿಂದೆ ಆಗಿರ್ಬೋದು ಅಥವಾ ಮುಂದೆ ಅಂತೂ ಬಿಡಿ ಅವ್ರಿಗೆ. ಯಾಕಂದರೆ ವರ್ಲ್ಡಲ್ಲಿ ಇವಾಗ ತುಂಬ ರಿಚೆಸ್ಟ್ ಮನುಷ್ಯ ಅಂತ ಅಂದರೆ ಅವರೇ ಆಗಿರ್ತಾರೆ, ಮುಖೇಶ್ ಅಂಬಾನಿ ಆಗಿರ್ತಾರೆ. ಅವರ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಾಗ ಸ್ವಲ್ಪ ತಾಳ್ಮೆ ವಹಿಸ್ಬೇಕಾಗತ್ತೆ. ಅಂದರೆ ಕೋಪವನ್ನು ಬಿಡಬೇಕಾಗುತ್ತೆ. ಯಾಕಂದರೆ ಧನಸ್ಸು ರಾಶಿ ಮೂಲ ನಕ್ಷತ್ರದವರು ಕೋಪವನ್ನು ಬಿಟ್ಟಾಗ ಖಂಡಿತವಾಗ್ಲೂ ಅವರು ಒಂದು ದೊಡ್ಡ ವ್ಯಕ್ತಿ ಆಗ್ತಾರೆ. ಅವರ ಸಕ್ಸಸ್ ಏನೇ ಕೆಲಸ ಮಾಡಿರಲಿ, ಅವ್ರ ಕೆರಿಯರು, ಅವ್ರ ಸಕ್ಸಸ್ಸು ಅವ್ರ ಕೈ ಹಿಡಿಯುತ್ತೆ. ಕೋಪಕ್ಕೆ ಅವ್ರು ಏನಾದರೂ ಕೈ ಕೊಟ್ಟಾಗ ಅದು ಎಂಥ ಕೆಲಸ ಆಗಿದ್ರು ಕೂಡ ಅದನ್ನು ಅವರು ಸ್ಪಾಯಿಲ್ ಮಾಡ್ಕೊಳ್ತಾರೆ. ಇದು ಮೂಲ ನಕ್ಷತ್ರದವರ ಒಂದು ಮೂಲ ಗುಣ ಆಗಿರುತ್ತೆ. ಸೊ ಈ ಮೂಲ ಮಂತ್ರ ಅಂತಲೇ ಹೇಳ್ಬೋದು. ಸಕ್ಸಸ್ ಸೂತ್ರ ಅಂತ ನಾವೇನು ಹೇಳ್ತೀವಿ, ಹಾಗೆ ಮೂಲ ನಕ್ಷತ್ರದವರ ಮೂಲ ಮಂತ್ರ ಆಗಿರುತ್ತೆ. ಸೊ ಹಾಗಾಗಿ ಮೂಲ ನಕ್ಷತ್ರದವರು ಧನಸ್ಸು ರಾಶಿಗೆ ಗುರುನೇ ಅಧಿಪತಿ ಆಗಿರ್ತಾನೆ. ಈ ಧನಸ್ಸು ರಾಶಿಯವರು, ಮೂಲ ನಕ್ಷತ್ರದವರು, ಇವರೆಲ್ಲರೂ ಕೂಡ ಯಾರ ಮನೆಗೂ ಇವ್ರು ಹೋಗಲ್ಲ. ಇವಾಗ ಗುರು ಧನಸ್ಸು ರಾಶಿಗೆ ಗುರು ಅಧಿಪತಿಯಾಗಿರೋದ್ರಿಂದ ಗುರುವಿನ ನೆನೆಸ್ಕೊಂಡು ಎಲ್ಲರೂ ಗುರುಗಳ ಹತ್ರ ಬರ್ತಾರೆ ಹೊರತು ಗುರು ಯಾರ ಮನೆಗೂ ಹೋಗೋದಿಲ್ಲ. ಹಾಗಾಗಿ ಇವರು ತುಂಬ ಸೈಲೆಂಟಾಗಿ, ತುಂಬ ಕಾಮಾಗಿ, ಧನಸ್ಸು ರಾಶಿಯವರು, ಮೂಲ ನಕ್ಷತ್ರದವರು, ಅವರು ಏನು ಹೇಳಬೇಕು ಅಂದ್ಕೊಳ್ತಿದ್ದಾರೋ ಅದನ್ನು ಹೇಳಿದ್ರೆ, ಇರೋ ಜಾಗದಲ್ಲೇ ಅವರು ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾರೆ.